ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಬೆಳಗ್ಗೆ ಬುಧವಾರ ಇವತ್ತು. ನೋಡಿ, ಇವತ್ತು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಶಾವಿಗೆ ಲೈಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಇವಾಗ ಈ ಕಡೆ ಪಕ್ಕದಲ್ಲಿ ಎಣ್ಣೆ ಇಟ್ಟಿದ್ದೀನಿ. ನಾನು 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಚಿಟಪಟ ಅಂತ ಇದೆ. ನೋಡಿ, ನೀರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮಾಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ, ಇವಾಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಹಸಿ ವಾಸನೆ ಹೋಗೋವರೆಗೂ. 1 ಸೆಕೆಂಡ್ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿಕಾಯಿ. ನೋಡಿ, ಇವಾಗ ನೀರುಳ್ಳಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಬೆಳಗ್ಗೆನೇ ತಿಂಡಿ ಮಾಡಿ ಅಡುಗೆನೂ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ತಾಯಿಯವರು ನಮ್ಮ ಅಣ್ಣ ಹೊಲಕ್ಕೆ ಹೋಗ್ತಾರೆ, ಹಾಗಾಗಿ ತಿಂಡಿ ಮಾಡಿಬಿಟ್ಟು ಹಾಗೆ ರೊಟ್ಟಿ ಪಲ್ಯವು ಚಟ್ನಿ ಮಾಡೋದೆಲ್ಲ ನಿಮಗೆ ಹಾಗೆ ತೋರಿಸ್ತೀನಿ. ನೋಡಿ, ಇವಾಗ ಟೊಮಾಟೊ ಹಣ್ಣು ಹಾಕಿದೆ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗ. ಟೊಮಾಟೊ ಹಣ್ಣು 100 ರೂಪಾಯಿ kg ಇದೆ ಇವಾಗ. ನೋಡಿ, ರೈತರು ಬೆಳೆದಾಗ ಯಾವತ್ತೂ ರೈತರಿಗೆ ಸಿಗಲ್ಲ ಅದು ಬೆಲೆ, ಮಧ್ಯ ಮಾರೋರಿಗೆ ಬೆಲೆ ಸಿಗುತ್ತೆ. ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಶಾವಿಗೆ ಹುರಿದಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಬನ್ನಿ, ಬಿಸಿ ಬಿಸಿದು ನನ್ನ ಸಬ್ಸ್ಕ್ರೈಬರ್ ಎಲ್ಲ ಬನ್ನಿ. ನೋಡಿ, ಯಾವ ಥರ ಉದುರಾಗಿದೆ. ನೋಡಿ, ನಾನು ಫ್ರೆಶ್ಶಾಗಿ ಬಂದೆ. ನಮ್ಮ ಅಣ್ಣಂದು ಪೂಜೆ ಆಯಿತು, ಇವತ್ತು ಬುಧವಾರ ಅಲ್ವಾ. ಇವಾಗ ಹಸಿಮೆಣ್ಸಿಕಾಯಿ ಹುರ್ಕೋಬೇಕು, ಬನ್ನಿ ಹುರ್ಕೊಳೋಣ. ನೋಡಿ, ಹುರಿದು ಇಟ್ಕೊಂಡಿದ್ದೀನಿ. ಒಂದು 4 ಟೊಮಾಟೊ ಕಾಯಿ ಹಾಕಿದ್ದೀನಿ, ಅದರಲ್ಲೇ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕಿ. ನೋಡಿ, ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಪ್ಪು, ಜೀರಿಗೆ, 2-3 ಬೆಳ್ಳುಳ್ಳಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಕೊತ್ತಂಬರಿ ಕರಿಬೇವು ಹಾಕ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಟೊಮಾಟೊ ಕಾಯಿ ಹಾಕಿದ್ನಲ್ವ, ಅದನ್ನು ಹುರ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ, ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ ಟೇಸ್ಟಿಗೆ. ಬನ್ನಿ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಮಿಕ್ಸಿ ಮಾಡ್ಕೊಂಬಂದಿನಿ, ಯಾವ ಥರ ಆಗಿದೆ. ಹಸಿಮೆಣ್ಸಿಕಾಯಿ ಚಟ್ನಿ ಇದು ತುಂಬ ಟೇಸ್ಟಿ. ಹಳ್ಳಿ ಕಡೆಗೆಲ್ಲ ಮಾಡ್ತಾರೆ, ಹೊಲಕ್ಕೆ ಕಟ್ಟೋಕ್ಕೆ, ಮನೆಯಲ್ಲಿ ತಿನ್ನೋಕ್ಕೆ. ನೋಡಿ, ನಮ್ಮ ತಾಯಿಯವರು ರೊಟ್ಟಿ ಮಾಡ್ತಾಯಿದ್ದಾರೆ. ನೋಡಿ, ನಮ್ಮ ಚಿನ್ನಿಮ್ಮ ರೊಟ್ಟಿ ಮಾಡೋಕ್ಕೆ ಬಿಡ್ತಾಯಿಲ್ಲ, ನಮ್ಮ ತಾಯಿನ ಕರ್ಕೋ ಅಂತ ಇದ್ದಾಳೆ. ನೋಡಿ, ಇದು ಮೆಂತ್ಯ ಚಟ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ನಮ್ಮಮ್ಮ ಸಾರು ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ಬೇಗನೆ. ಅದು ಅಸಂದಿ ಬೇಳೆ ಸಾಂಬಾರು. ನೋಡಿ, ರೊಟ್ಟಿ ಸುಡ್ತಾಯಿತ್ತು ನಮ್ಮ ತಾಯಿಯವರು, ಯಾವ ಥರ ಉಬ್ತಾಯಿದೆ ರೊಟ್ಟಿ ಅಂತ. ಇವತ್ತು ಹೊಲಕ್ಕೆ ಹೋಗ್ತಾ ಇದ್ದಾರೆ, ಹಾಗಾಗಿ ಬುತ್ತಿನೂ ಕಟ್ಕೊಂಡು ಹೋಗಬೇಕು, ಹಾಗಾಗಿ ಬೆಳಗ್ಗೆನೇ ಅಡುಗೆನೂ ಮಾಡ್ತಾಯಿದ್ದೀವಿ. ನೋಡಿ, ರೊಟ್ಟಿ ಇಷ್ಟೊಂದು ಮಾಡಿದೆ ನಮ್ಮ ತಾಯಿಯವರು. ನೋಡಿ, ಇವಾಗ ಪಕ್ಕದಲ್ಲಿ ರೈಸ್ ಇಡ್ತೀನಿ, ರೈಸು ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.